ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಂಟ್ರಾಡೇ ಬೈ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಶೇರ್ ಮಾರ್ಕೆಟ್ನಲ್ಲಿ ಇಂಟ್ರಾಡೇ ಇಲ್ಲಿ ಬೈ ಅನ್ನೋ ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದೆ. ಇಲ್ಲಿ ಈಗ ಡೆಲಿವರಿ ಅಂತ, ಡೆಲಿವರಿ ಅಂದರೆ ಇಕ್ವಿಟಿ ಬೈ ಮಾಡೋದು. ಇಕ್ವಿಟಿ ಅಂದರೆ ನೀವು ಈಗ 188 ರೂಪಾಯಿ ಪರ್ ಶೇರ್ ಬೆಲೆ ಇದೆ, ಇಲ್ಲಿದೆ ನೋಡಿ, 188 ರುಪೀಸ್ ಪರ್ ಶೇರ್ ಇದೆ. ಇದನ್ನು ಬೈ ಮಾಡಿದರೆ, ಇಕ್ವಿಟಿಯಲ್ಲಿ ಬೈ ಮಾಡಿದರೆ ನೀವು ಯಾವಾಗ ಬೇಕಾದರೂ ಮಾರ್ಬೋದು. ಅದೇ ಇಂಟ್ರಾಡೇ ಆದರೆ ಒಂದೇ ಡೇ ಇರುತ್ತೆ, ವ್ಯಾಲಿಡಿಟಿ ಒಂದೇ ಡೇ ಇದೆ. ಇದು ಇಂಟ್ರಾಡೇ ಯಾವಾಗ ಓಪನ್ ಆಗುತ್ತೆ ಅಂದರೆ ಮಾರ್ಕೆಟ್ ಟೈಮಲ್ಲಿ. ಮಾರ್ಕೆಟ್ ಟೈಮ್ ಮಂಡೇ ಟು ಫ್ರೈಡೇ. ಇವತ್ತು ಸ್ಯಾಟರ್ಡೇ ಆಗೋದರಿಂದ ಮಾರ್ಕೆಟ್ ಇರುವುದಿಲ್ಲ. ಸ್ಯಾಟರ್ಡೇ, ಸಂಡೇ ಆ್ಯಂಡ್ ಗೌರ್ಮೆಂಟ್ ಹಾಲಿಡೇಸ್ ಮಾರ್ಕೆಟ್ ಈಸ್ ಕ್ಲೋಸ್ಡ್. ಹಾಗಾಗಿ ಇವತ್ತು ಇಂಟ್ರಾಡೇ ಓಪನ್ ಆಗುವುದಿಲ್ಲ. ಏನಿಲ್ಲ, ನೀವು ಡೆಲಿವರಿ ಅಂದರೆ ಇಕ್ವಿಟಿ ಬೈ ಮಾಡೋದಾದರೆ ಇಲ್ಲಿ ಡೆಲಿವರಿ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಇಂಟ್ರಾಡೇ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿದರೆ ಇಂಟ್ರಾಡೇನ ಬೈ ಮಾಡ್ಬೋದು. ಇಂಟ್ರಾಡೇ ಓನ್ಲಿ ಫಾರ್ ಒನ್ ಡೇ. ಇದಕ್ಕೆ ಇಂಟ್ರಾಡೇಗೆ ಚಾರ್ಜಸ್ ಸ್ವಲ್ಪ ಕಡಿಮೆ ಇರುತ್ತೆ. ಇಕ್ವಿಟಿಗೆ 20 ರುಪೀಸ್ ಇರುತ್ತೆ ಪರ್ ಶೇರ್. ಬೈ ಆ್ಯಂಡ್ ಸೆಲ್ ಪರ್ ಶೇರ್ ಅಲ್ಲ, ಬೈ ಆ್ಯಂಡ್ ಸೆಲ್ಗೆ ಎಷ್ಟು ರೂಪಾಯಿ ಇರುತ್ತೆ ಅಂದರೆ 20 ರುಪೀಸ್ ಇರುತ್ತೆ. ಇಂಟ್ರಾಡೇಗೆ ಕಡಿಮೆ ಆಗುತ್ತೆ. ಇಂಟ್ರಾಡೇ ಏನಂದರೆ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಒಂದು 1000 ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಒಂದು ಪ್ರಾಫಿಟ್ ಒಂದು 50 ರುಪೀಸ್ ಆದರೆ 7 ರುಪೀಸ್ ಕಟ್ ಆಗುತ್ತೆ. ಆ ರೀತಿ ನೀವು 1 ಲ್ಯಾಕ್ ಯೂಸ್ ಮಾಡಿ ಒಂದು 10,000 ರುಪೀಸ್ ಏನಾದರೂ ಪ್ರಾಫಿಟ್ ಆದರೆ ಒಂದು 200-300 ರೂಪಾಯಿ ಕಟ್ಟಾಗುತ್ತೆ ಇಂಟ್ರಾಡೇಲಿ. ಆ ರೀತಿ ನೀವು ಯಾವ ಥರ ಇನ್ವೆಸ್ಟ್ ಮಾಡ್ತೀರೋ ಅದೇ ರೀತಿ. ಬಟ್ ನಿಮಗೆ ಪ್ರಾಫಿಟ್ ಆದಾಗ ನಿಮಗೆ ಒಂದು 100 ರೂಪಾಯಿ ಪ್ರಾಫಿಟ್ ಆದರೆ, ಈಗ ಇದು 5 ರೂಪಾಯಿ 6 ರೂಪಾಯಿ ಅಷ್ಟೇ ಇಂಟ್ರಾಡೇಲಿ ಇದನ್ನು ಚಾರ್ಜಸ್ ಹಾಕೋದು. ಲಾಸ್ ಆದರೂ ಕೂಡ ಅವರು ಚಾರ್ಜಸ್ ಮಾಡ್ತಾರೆ. ಯಾವುದು ಎಲ್ಲ ಆ್ಯಪಲ್ಲಿ ಕೂಡ ಅದೇ ಥರ ಲಾಸ್ ಆದರೂ ಕೂಡ